ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ ಐಟೆಕ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಅಪ್ಲಿಕೇಶನ್ನ ನೀವು ಬಳಸೋದ್ರಿಂದ ನಿಮ್ಮ ಮಗು ಹುಟ್ಟಿದ ತಕ್ಷಣ ಮಗುವಿನ ರಾಶಿ ನಕ್ಷತ್ರ ಯಾವುದೆಂದು ಸುಲಭವಾಗಿ ತಿಳಿಬೋದು. ಜೊತೆಗೆ ಸ್ನೇಹಿತರೆ, ದಿನದ ಪಂಚಾಂಗ ಬಗ್ಗೆ ತಿಳಿಬೋದು, ಹಿಂದೂ ಹಬ್ಬಗಳ ಬಗ್ಗೆ ಈ ಆ್ಯಪ್ನ ಮೂಲಕ ನೀವು ಸುಲಭವಾಗಿ ತಿಳಿಬೋದು. ಸೊ ಸ್ನೇಹಿತರೆ, ಈ ಆ್ಯಪ್ನ ಹೆಸರು ಹಿಂದೂ ಕ್ಯಾಲೆಂಡರ್ ಅಂತ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ 3 ಲೈನ್ಸ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಸೆಟ್ಟಿಂಗ್ ಅಂತ ಇರುತ್ತೆ. ಇಲ್ಲಿ ನೀವು ಲ್ಯಾಂಗ್ವೇಜನ್ನು ಚೇಂಜ್ ಮಾಡಿ ಕನ್ನಡ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಕನ್ನಡ ಲ್ಯಾಂಗ್ವೇಜ್ ಚೇಂಜ್ ಮಾಡಿದಾಗ ಈ ರೀತಿ ಬರುತ್ತೆ: ತಿಂಗಳ ನೋಟ, ಪಂಚಾಂಗ, ಹಬ್ಬಗಳು ಇತ್ಯಾದಿ. ಸೊ ಸ್ನೇಹಿತರೆ, ತಿಂಗಳ ನೋಟವನ್ನು ನಾವು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಈ ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳಿವೆ, ಜೊತೆಗೆ ಈ ತಿಂಗಳಲ್ಲಿ ಏನೇನು ವಿಶೇಷತೆ ಇದೆ ಅಂತ ಸುಲಭವಾಗಿ ಇಲ್ಲಿ ತಿಳಿಬೋದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಪಂಚಾಂಗ ಅಂತ ಇರುತ್ತೆ. ಪಂಚಾಂಗದಲ್ಲಿ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ತಿಥಿ, ನಕ್ಷತ್ರ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಇಲ್ಲಿ ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಹಬ್ಬಗಳಂತಿದೆ. ಸೊ ಈ ತಿಂಗಳಲ್ಲಿ ಯಾವ್ಯಾವ ಹಬ್ಬಗಳಿವೆ ಅಂತ ಸುಲಭವಾಗಿ ಇಲ್ಲಿ ನೀವು ತಿಳಿಬೋದು, ಯಾವ್ಯಾವ ಡೇಟಲ್ಲಿದೆ ಅಂತ ಸುಲಭವಾಗಿ ತಿಳಿಬೋದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಕುಂಡಲಿಗಳಂತ ಇದೆ. ಸೊ ಸ್ನೇಹಿತರೆ, ಇಲ್ಲಿ ಕುಂಡಲಿಯಲ್ಲಿ ಸ್ನೇಹಿತರೆ, ನೀವು ಇಲ್ಲಿ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಸರಿಯಾಗಿ ನೀವು ಇಲ್ಲಿ ಡಯಲ್ ಮಾಡಿದಾಗ ನೀವು ಮಗುವಿನ ರಾಶಿ ನಕ್ಷತ್ರ ಬಗ್ಗೆ ತಿಳಿಬಹುದು. ಉದಾಹರಣೆಗೆ ಸ್ನೇಹಿತರೆ, ಇಲ್ಲಿ 9 ಆಗಸ್ಟ್ ಇವತ್ತಿನ ದಿನ ಇದೆ. ಸೊ ಸಮಯ 12:27 ಅಪರಾಹ್ನ ಅಂತ ಇದೆ ಸ್ನೇಹಿತರೆ. ಸೊ ಈ ಟೈಮಲ್ಲಿ ಹುಟ್ಟಿದಂಥ ಮಗುವಿನ ಬಗ್ಗೆ ನೋಡೋದಾದರೆ ಲಗ್ನ ತುಲಾ ಇದೆ. ಸೊ ಸ್ನೇಹಿತರೆ, ತಿಥಿ ತ್ರಯೋದಶಿ ಕೃಷ್ಣ ಅಂತ ಇದೆ. ಸೊ ನಕ್ಷತ್ರ ಪಾದ ಪುನರ್ವಸು ಅಂತ ಇದೆ. ಸೊ ಮಗುವಿನ ರಾಶಿ ಮಿಥುನ ರಾಶಿ, ರಾಶಿ ಅಧಿಪತಿ ಬುಧ. ಜೊತೆಗೆ ಸ್ನೇಹಿತರೆ, ಈ ಮಗುವಿನ ಗಣ ನೋಡಿದ್ರೆ ಇದು ದೇವಗಣ ಅಂತ ಇದೆ. ಸೊ ಸುಲಭವಾಗಿ ಸ್ನೇಹಿತರೆ, ಯಾವುದೇ ಒಂದು ಮಗುವಿನ ರಾಶಿ ನಕ್ಷತ್ರ ಬಗ್ಗೆ ತಿಳಿಬಹುದು. ಸರಿಯಾದ ಸಮಯ ಮತ್ತು ಡೇಟನ್ನು ನಾವಿಲ್ಲಿ ಡಯಲ್ ಮಾಡೋದ್ರಿಂದ ಸಂಪೂರ್ಣವಾದ ಮಗುವಿನ ರಾಶಿ ನಕ್ಷತ್ರ ಬಗ್ಗೆ ನಾವು ತಿಳಿಬೋದು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಜ್ಯೋತಿಷ್ಯ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಸ್ನೇಹಿತರೆ, ಇದರಲ್ಲಿ ಇವತ್ತಿನ ದಿನದಲ್ಲಿ ಸೂರ್ಯೋದಯ, ಸೂರ್ಯಾಸ್ತ, ಹಗಲಿನ ಅವಧಿ ಮತ್ತು ರಾತ್ರಿಯ ಅವಧಿ ಸುಲಭವಾಗಿ ತಿಳಿಬಹುದು. ಜೊತೆಗೆ ರಾಹುಕಾಲ, ಯಮಗಂಡ ಕಾಲ, ಗುಳಿಗ ಕಾಲ, ಅಭಿಜಿತ್ ಕಾಲ. ಸೊ ಇದ್ರ ಬಗ್ಗೆ ಸುಲಭವಾಗಿ ನಾವು ಇಲ್ಲಿ ತಿಳಿಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಅಪ್ಲಿಕೇಶನ್ ನೀವು ಯೂಸ್ ಮಾಡಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ, ಜೊತೆಗೆ ಐಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.